ಜೀವನದ ಪಂದ್ಯಾಟದೊಳಗೆ ಸೋಲು ಗೆಲುವು ಸರ್ವೇ ಸಾಮಾನ್ಯ. ನಿಮಗೆ ಗೆದ್ದಾಗ ಏನು ಸಿಕ್ತು ಅಂತ ನೋಡಕ್ಕೆ ಭಾಳ ಸಿಗಲ್ಲ. ಸೋತಾಗ ನಾವು ಜೀವನಕ್ಕೆ ಏನು ಪಡಿಬೋದು ಅನ್ನೋಕೆ ಭಾಳ ವಿಷಯಗಳು ಸಿಗ್ತವೆ. ಅಂತ ಒಂದು ನಿನ್ನೆ RCB ಸೋತಿರೋ ಮ್ಯಾಚ್ ಬಗ್ಗೆ ಮಾತಾಡೋಣ. ನಮಸ್ಕಾರ, ಸ್ಪೋರ್ಟ್ಸ್ ವೇದಿಗೆ ಸುಸ್ವಾಗತ. ನಿನ್ನೆ ಪಟ್ಟಿದಾರ್ ಅವ್ರು ಟಾಸ್ ಸೋತು ಮೊದಲಾಗ ಬ್ಯಾಟಿಂಗ್ ಮಾಡಂತ ಹೇಳಿಸ್ಕೊಂಡ್ರು. ಸೊ ಯಾಕೋ ಒಂದು ರಿದಮ್ ತಪ್ಪಿತ್ತು. ಆ ಗ್ರೌಂಡ್ ಬಗ್ಗೆ ಹೇಳೋದಾದ್ರೆ ಆ ಗ್ರೌಂಡ್ನಲ್ಲಿ 6 ಪಿಚ್ಗಳದವು. ಇದು 6ನೇ ಪಿಚ್ನಾಗ ಆಟ ಆಡಿದ್ರಿ ಇವ್ರು. ಇದನ್ನು ಹೋದ ವರ್ಷ ಒಟ್ಟಾಗಿ ಓಪನ್ ಮಾಡಿದ್ದಿಲ್ಲ, ಇದು ಫಸ್ಟ್ ಟೈಮ್ ಎಕ್ಸ್ಪೋಸ್ ಆಗೈತಿ. ಸೊ ಹಿಂಗಾಗಿ RCBದವ್ರಿಗೂ ಪಿಚ್ ರೀಡ್ ಮಾಡಕ್ಕೆ ಒಂಚೂರು ಪ್ರಾಬ್ಲಮ್ ಆತ ಅನ್ಕೋತೀನಿ. ಮ್ಯಾಚ್ ಸ್ಟಾರ್ಟ್ ಆದಂಗೆ ಸೆಕೆಂಡ್ ಓವರಿಗೆ ನಮ್ಮ ಕಿಂಗ್ ಕೊಹ್ಲಿ ಅವ್ರು ಔಟ್ ಆದರು. ಅಲ್ಲಿಂದ ನಿಯಮಿತವಾಗಿ ವಿಕೆಟ್ ಬೀಳ್ಕೋ ಅಂತಾನೆ ಹೋದು. ಎಲ್ಲಿವರೆಗೆ ಅಂತಂದ್ರೆ 6.2 ಓವರಿಗೆ 4 ವಿಕೆಟ್ ಕಳ್ಕೊಂಡ್ಬಿಟ್ಟು ನಾವು. ಅಲ್ಲಿಂದ ಈ ಮ್ಯಾಚ್ 100 ಒಳಗೆ ನಮ್ಮ ಆಲ್ಔಟ್ ಆಗ್ತಾರೋ ಅನ್ನೋ ಮಟ್ಟಕ್ಕೆ ಇತ್ತು. ಅಲ್ಲಿಂದ ನಮ್ಗೆ ಏನೇನು ಧನಾತ್ಮಕ ವಿಷಯಗಳು ಹೊರಗೆ ಬಂದು ಅಂತ ಹೇಳ್ತೀನಿ ಇವತ್ತು ನಾನು. ಲಾಸ್ಟ್ 13 ಓವರಿಗೆ 4 ವಿಕೆಟ್ ಹೋಗಿಂದ ಇನ್ನಿಂಗ್ಸ್ ಬಿಲ್ಡಪ್ ಮಾಡ್ಕೊತ ಆಲ್ಮೋಸ್ಟ್ 10 ರನ್ಸ್ ಪರ್ ಓವರ್ ಹೊಡ್ಕೊತ ಬಂದರು. ಯಾರು 4th ಡೌನು 6th ಡೌನ್ ಇದ್ದಂಥ ಬ್ಯಾಟ್ಸ್ಮನ್ಗಳು. 2 ಡೌನ್ ಬಂದಿರುವಂಥ ಲಿವಿಂಗ್ಸ್ಟನ್ ಅವರು ಒಂದು ವ್ಯಾಂಕರಿಂಗ್ ರೋಲ್ ಮಾಡ್ಕೊತ ಹೊಂಟಿದ್ರು. ಜಿತೇಶ್ ಶರ್ಮಾ ಮತ್ತು ಟೀಮ್ ಡೇವಿಡ್ ಲಿಟ್ರಲಿ ಅಟ್ಯಾಕ್ ಮಾಡಿದ್ರು. ಅವ್ರನ್ನ ಅಟ್ಯಾಕ್ ಮಾಡಿ ಅಂತ ಒಂದು ಟಿಪಿಕಲ್ ಸೋಲೋ ಸಿಚುವೇಶನ್ ಇದ್ರೂ ಕೂಡ ಆಲ್ರೆಡಿ ಪವರ್ ಪ್ಲೇದಾಗ ಡಿಸೈಡ್ ಆಗಿಬಿಟ್ಟಿತ್ತು RCB ಮ್ಯಾಚ್ ಕೈ ಬಿಟ್ಟಿತ್ತು ಅಂತ ಹೇಳಿ. ಅವಾಗಲೂ ಅವ್ರು ಏನು ಮಾಡಿದ್ರು, ಒಂದು ಟ್ರಂಪ್ ಕಾರ್ಡ್ ರಶೀದ್ ಖಾನ್ ಅವ್ರಿಗೆ ಹೊಡೆದು ತೋರಿಸಿದ್ರು ಅವರು. ಇದನ್ನ ಒಂದು ಎಕ್ಸ್ಪೋಸ್ ಮಾಡಬೇಕಾಗಿರ್ತೈತೆ. ಸೋಲು ಗೆಲುವು ಸಪ್ರೇಟು. ನೀವು ಒಂದು ಗೇಮಿಂದ ಗೇಮಿಗೆ ಏನು ಎಕ್ಸ್ಪೋಸ್ ಮಾಡಬೇಕು, ಏನು ಸಂದೇಶ ಕಳಿಸ್ಬೇಕಂತ ಹೇಳಿದರೆ, ಈ ಆಟ ಅಂದ ಹೊತ್ತಿನಾಗ ಒಂದು ಆಫ್ ಡೇ ಇರ್ತಾವೆ, ಒಂದು ಆನ್ ಡೇ ಇದ್ದೇ ಇರ್ತೈತಿ. ಇವತ್ತು ಆಫ್ ಡೇ ಬಂತು ಇವ್ರಿಗೆ. ಸೊ ಅದರಿಂದನೂ ಒಂದು ಪಾಸಿಟಿವ್ ಏನು ಕಲಿಬೋದು ನಾವು. ಆಮೇಲೆ ನಮ್ಮ RCB ಬೌಲಿಂಗ್ ಲೈನಪಿಗೆ ಬಂದರೆ ಇಷ್ಟು ರನ್ನನ್ನು ಈ ಗ್ರೌಂಡಲ್ಲಿ ಡಿಪೆಂಡ್ ಮಾಡ್ಕೊಳ್ಳೋದು ಹೈಲಿ ಇಂಪಾಸಿಬಲ್. ಸ್ಟಿಲ್ ನಮ್ಮ ಮೇನ್ ಬೌಲರ್ ಇದ್ರಲ್ಲ, ಭುವನೇಶ್ವರ್ ಕುಮಾರ್, ಹೆಜಲ್ವುಡ್, ಎಸ್ ದಯಾಲು, ಅವ್ರು 3 ಮಂದಿನೂ, ಹೆಜಲ್ವುಡ್ ಅವ್ರು ಲಾಸ್ಟ್ 1 ಓವರ್ ಬಿಟ್ಟರೆ 3 ಓವರ್ನು ವಿತಿನ್ ದ ರೇಂಜ್ನಾಗ ಇದ್ದರು. ಅವರು 6 ರನ್ ಆಸ್ಪಾಸ್ನಲ್ಲಿ ರನ್ ಕೊಟ್ಟಿದ್ರು ಅವರು. ಸೊ ಅದಕ್ಕೋಸ್ಕರ ಯಾರಿಗೂ ಒಬ್ರು ಟಾರ್ಗೆಟ್ ಮಾಡಬೇಕಾಗಿತ್ತು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿರುವಂಥ ರಸಿಕ್ ಸಲಾಮಿಗೆ ಅವ್ರು ಟಾರ್ಗೆಟ್ ಮಾಡಿದರು. ಸೊ ಅವರು ಸರಿಯಾಗಿ ರನ್ ಹೊಡಿಸ್ಕೊಂಡ್ರು. ಸೊ ಸ್ಪಿನ್ನರ್ಗೆ ಅಲ್ಲಿ ಏನು ಅಷ್ಟು ಹೇಳ್ಕೊಂಡಂಗೆ ಇಲ್ಲಾರ್ದಕ್ಕೆ ಕೃಣಾಲ್ ಪಾಂಡ್ಯ ಅವರು ಒಂದು ಚೂರು ದುಬಾರಿ ಆದ್ರೆ ಅನ್ಕೋತೀನಿ. ಅದರ್ವೈಸ್ ನಮ್ಮದು ಆ ಲೋ ಸ್ಕೋರಲ್ಲಿ ಕೂಡ ಈ ಅಪೋನೆಂಟ್ಗಳು ಹೇಳಿದ್ನಲ್ಲ, ಈಗ ನಾವು ಕಲ್ಕತ್ತಾದಾಗ ಮಾಡಿ ಬಂದಿದ್ದು ಅದನ್ನೇ, ಚೆನ್ನೈದಾಗ ಮಾಡಿ ಬಂದಿದ್ದು ಅದನ್ನೇ, ಅಲ್ಲಿ ವರುಣ್ ಚಕ್ರವರ್ತಿ ಅವರು ಟಾರ್ಗೆಟ್ ಮಾಡಿ ಬಂದಿದ್ವಿ, ಇಲ್ಲಿ 3 ಸ್ಪಿನ್ನರು ಟಾರ್ಗೆಟ್ ಮಾಡಿದ್ವಿ ನಾವು ಚೆನ್ನೈದಾಗ. ಈ IPL ಟೂರ್ನಮೆಂಟಿಗೆ ಒಂದು ಮೆಸೇಜ್ ಕೊಡೋದಿರ್ತಲ್ಲ, ಕನ್ವಿನ್ಸಿಂಗ್ ವಿಕ್ಟ್ರಿ, ನಾವು ಈ ರೀತಿ ಮಾಡಿ ಬಂದಿವಿ, ಈ ರೀತಿ ಒಂದು ವೀಕ್ ಪಾಯಿಂಟನ್ನು ಜಗತ್ತಿಗೆ ತೋರಿಸೋದಿರ್ತಲ್ಲ, ಅದನ್ನು ಎಕ್ಸ್ಪೋಸ್ ಮಾಡೋಕೆ ನಮ್ಮ ಫಾಸ್ಟ್ ಬೌಲರ್ ಅವಕಾಶ ಮಾಡಿಕೊಡ್ಲಿಲ್ಲ. ಒಂದು ಒಳ್ಳೆ ಟೈಟ್ ಬೌಲಿಂಗ್ ಹಾಕಿದ್ರು. ಬಟ್ ಅಲ್ಲಿ ಆ ಪಿಚ್ಚಲ್ಲಿ ಬೌಲರ್ಗೆ ಏನು ಸಪೋರ್ಟ್ ಆಗುವಂಥದ್ದೇನು ಇದ್ದಿದ್ದಿಲ್ಲ. ಸ್ಟಿಲ್ ಒಂದು ಒಳ್ಳೆ ರೀತಿ ರಿದಮಿಂದ ಆಟ ಆಡಿದರು. 18ನೇ ಓವರ್ ಮಟ್ಟ ಮ್ಯಾಚ್ ಒಯ್ದರು. ಅದನ್ನೇ ರಜತ್ ಪಾಟೀಲ್ ಅದನ್ನೇ ಹೇಳಿದ್ದು, ಒಂದು ಪಾಸಿಟಿವ್ ಪ್ರಾಸ್ಪೆಕ್ಟ್ ಏನಂತಿದ್ರಾಗ, ನಾವು ಸಡನ್ಲಿ ಬೌಲರ್ಗಳು ಅಲ್ಲಿ ಮಟ್ಟ ಓದಿದ್ದನ್ನು ಖುಷಿನ ಅಂತ ಹೇಳಿದ್ರು ಅವರು. 13-14 ಓವರಿಗೆ ಮುಗಿಯುವಂಥ ಮ್ಯಾಚ್ ಅದು. ಆ ಪಿಚ್ಚಿಗೆ ಒಂದು 230-240 ಮಟ್ಟ ಹೊಡೆದ್ರು. ಇಲ್ಲೇ ಡಿಪೆಂಡ್ ಮಾಡ್ಕೊಳ್ಳೋದು ಸಮ್ ಟೈಮ್ಸ್ ಕಷ್ಟ ಆಗ್ತೈತೆ. ಯಾಕಂದ್ರೆ ಡಿಪೆಂಡ್ ಮಾಡ್ಕೊಳ್ಳೋದು ಅಂತ ಹೊತ್ತಿನಾಗ ಸ್ವಲ್ಪ ಡ್ಯೂ ಫ್ಯಾಕ್ಟರ್ ಎಲ್ಲ ಲೈಟ್ಲಿ ಬರಾಕತ್ತಿತ್ತಲ್ಲೇ ಲೋಕಲ್ ಅವ್ರು ಹೇಳಿರೋ ಪ್ರಕಾರ. ಸೊ ಒಂದು ಧನಾತ್ಮಕವಾಗಿ ನೋಡೋದಾತಂತಂದ್ರೆ ಇದು ಇನ್ನೂ ಲಾಂಗ್ ಟೂರ್ನಮೆಂಟು. ಇಲ್ಲೇ ನಾವು ಅಷ್ಟು ಎಕ್ಸ್ಪೋಸ್ ಆಗಿಲ್ಲ ಅನ್ಕೋತೀನಿ. ಬೌಲಿಂಗಲ್ಲಿ ನಮ್ಮ ಸ್ಟ್ರೆಂತ್ ಏನಂತ ನಮ್ಗೆ ಗೊತ್ತಾಗ್ಬಿಡ್ತು. ಬ್ಯಾಟಿಂಗಲ್ಲಿ ಇಂಟೆನ್ಸ್ನಲ್ಲಿ ಎಕ್ಸ್ಪೋಸ್ ಆದಿವಿ ನಾವು. ಅಂದ್ರೆ ಇದು ಒಂದು ಇಂಪಾರ್ಟೆಂಟ್ ಗೇಮಲ್ಲಿ ಸಡನ್ಲಿ 3-4 ವಿಕೆಟ್ ಹೋದ್ರೆ ಹಿಂದೆ ಯಾರಪ್ಪ ಅನ್ನೋಂಗಿರ್ತಿತ್ತು. ಅವಾಗ ಒಂದು 3 ವಿಕೆಟ್ ಹೋಗ್ಬಿಟ್ರೆ ಆಯ್ತಪ್ಪ ಇವರು 100 ಒಳಗೆ ಆಲ್ಔಟ್ ಆಗ್ತಾರೆ ಅನ್ನಂಗಿರ್ತಿತ್ತು. ಸೊ ಅಲ್ಲಿಂದ ಇನ್ನಿಂಗ್ಸ್ ಬಿಲ್ಡ್ ಮಾಡೋದು ಒಂದು ಕೆಪಾಸಿಟಿ ಐತಲ್ಲ ಇವ್ರದ್ದು. ಪಾಸಿಟಿವ್ ಇಂಟೆಂಟ್ ಹೆಂಗೈತೆ ಅಂತಂದ್ರೆ, ಜಿತೇಶ್ ಶರ್ಮಾ ಅವರು ಫಸ್ಟ್ ಬಾಲ್ ಆಡಕ್ಕೆ ಬಂದಾರ, ಒಂದು ಫ್ಯಾನ್ಸಿ ಶಾಟ್ ಹೊಡಕ್ಕೆ ಹೋದ್ರು ಇಶಾಂತ್ ಶರ್ಮಾ ಅವ್ರಿಗೆ. ನೆಕ್ಸ್ಟ್ ಇಶಾಂತ್ ಶರ್ಮಾ ಅವ್ರನ್ನ ಟಾರ್ಗೆಟೇ ಮಾಡಿಬಿಟ್ಟಿದ್ರು ಅವರು ಸರಿಯಾಗಿ ಹೊಡೆದ್ರು. 1 ವಿಕೆಟ್ ತೊಗೊಂಡ್ರು ಅವರು. ಬಟ್ ಅವರಿಗೆ 2 ಓವರಿಗೆ 27 ರನ್ ಹೊಡೆದ್ರು. ಅಲ್ಲಿಂದ ರಶೀದ್ ಖಾನ್, ಸೋ ಕಾಲ್ಡ್ ವರ್ಲ್ಡ್ ಕ್ಲಾಸ್ ಬೌಲರ್ ಅಂತ ಫೇಮಸ್ ಆಗಿರೋರ್ನ ಹೆವಿಯಾಗಿ ಎಕ್ಸ್ಪೋಸ್ ಮಾಡಿದ್ರು ಇಂಥ ಮ್ಯಾಚಲ್ಲಿ. ಇನ್ನು ನಮ್ಮ 2 ದೇಶಿ ಪ್ಲೇಯರ್ಗಳ ವಿಷಯಕ್ಕೆ ಬಂದರೆ, ಒಂದು ಸಾಯಿ ಸುದರ್ಶನ, ಒಂದು ಸಾಯಿ ಕಿಶೋರ್ ಅವರು ರಿಯಲಿ ವೆಲ್ ಟ್ಯಾಲೆಂಟೆಡ್ ಪ್ಲೇಯರ್ಸ್. ಈ ಸಂಜು ಸ್ಯಾಮ್ಸನ್ ಅವ್ರಿಗೆ ಒಂದು ಕ್ಯಾಂಪೇನ್ ನಡೀತಲ್ಲ, ಜಸ್ಟಿಸ್ ಫಾರ್ ಸಂಜು ಸ್ಯಾಮ್ಸನ್ ಅಂತೇಳಿ. ಈ ಸಾಯಿ ಸುದರ್ಶನ್ ಅವ್ರಿಗೂ ಆ ರೀತಿ ಯಾವಾಗ ನಡೀತಿತ್ತು ಅಂತ ನೋಡೋಕೆ ಇಷ್ಟಪಡಕೈತಿ ನಾನು. ಲಿಟ್ರಲಿ ಟಾಪ್ನಾಗ ಅದ್ರ ಒಂದು 3 ರನ್ನಿಂದ ಕೆಳಗಾದ್ರೆ ಅಷ್ಟೇ. ಭಾರಿ ಚಲೋ ಆಡಿದ್ರು. 3 ಇನ್ನಿಂಗ್ಸನ್ನು ಭಾಳ ಚಲೋ ಆಡಿದ್ರು ಅವರು ಈ ವರ್ಷದ್ದು. ಸೊ ಹಿಂಗೆ ಹೋದ್ರೆ ಒಂದು ನಮ್ಮ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಒಂದು ಹೊಸ ತಾರೆ ಬರುತ್ತಂತ ಹೇಳ್ಬೋದು. ಆ್ಯಂಡ್ ಸಾಯಿ ಕಿಶೋರ್ ಅವರು ಅಷ್ಟೇ ಇಂಥ ಪಿಚ್ಚಲ್ಲಿ ಒಂದು ಒಳ್ಳೆ ಬಾಲ್ಗಳನ್ನು ಹಾಕಿ 4 ಓವರಿಗೆ 22 ರನ್ ಅಂತಂದ್ರೆ ಭಾಳ ಟೈಟ್ ಬೌಲಿಂಗ್ ಆಯಿತು. ಸೊ ಅಗೇನ್ ನಮ್ಮದು ಹಳೆ ಹುಲಿ ಮೊಹಮ್ಮದ್ ಸಿರಾಜ್ ಅವರು ಆ ಪಿಚ್ಚಿನ ಒಂದು ಮೋಜೋ ಹಿಡ್ಕೊಂಡಿದ್ರು. ಆಮೇಲೆ ನಮ್ಮ ಸಿರಾಜ್ ಅವ್ರದ್ದು ಹ್ಯಾಬಿಟ್ಟೇ ಹಾಗೆ, ಅವ್ರು ಒಂದು ರಿದಮಿಗೆ ಬಂದ್ರೆ ಅಂತಂದ್ರೆ ಸೂಪರಾಗಿ ಬಾಲ್ ಹಾಕ್ತಾರೆ. ರಿದಮ್ ಕಳ್ಕೊಂಡ್ರೆ ಅಂತಂದ್ರೆ ಯಾರಾದರೂ ಹೊಡೆದು ಬಿಡ್ತಾರೆ ಅವ್ರು, ಹಂಗೆ ಹೊಡಿಸ್ಕೊಂತಾರೆ ಅವರು. ಸೊ ಒಂದು ರೀತಿ ಚಲೋ ಆಡಿದ್ರು ಅನ್ಕೋತೀನಿ. ಅವ್ರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಹಕ್ಕಿನಿಂದ ತೊಗೊಂಡ್ರು. ಆ್ಯಂಡ್ ಫೀಲ್ಡಿಂಗಲ್ಲಿ ಭಾಳ ಚಲೋ ಇದ್ರು, ಅಂದ್ರೆ ಪ್ರೋ ಆ್ಯಕ್ಟಿವ್ ಆಗಿದ್ರು, ಒಂದು ಒಳ್ಳೆ ಸ್ನೇಹಪರವಾಗಿ ಆಟವಾಡಿದ್ರು. ಸೊ ಗುಜರಾತ್ ಅವರು ಇದನ್ನು ಗೆದ್ದರು. ನಾವು ಸೋತಿರೋದ್ರಿಂದ 3ನೇ ಪ್ಲೇಸಿಗೆ ಬಂದ್ವಿ. ನೆಕ್ಸ್ಟ್ ನಮ್ದು ಮ್ಯಾಚ್ ಮುಂಬೈ ಜೊತೆಗೆ ಐತಿ. ನಮ್ಮದು ಕಪ್ ಒಂದು ಲೋಡಿಂಗ್ ಆಗತ್ತಂತ ಹೇಳ್ಬೋದು. ಆಲ್ ದ ಬೆಸ್ಟ್ RCB.